ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನು ಲೈಫ್ ಡೇ ಬ್ಲಾಗ್. ಇದು ಬಂದು ನಾನು ಇವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಪ್ರೋಸೆಸ್ ತೋರಿಸ್ತೀನಿ ನೋಡಿ. ಮೊದಲು ಆಯಿಲ್ ಇಡಬೇಕು. ಆಯಿಲ್ ಇಟ್ಟ ಮೇಲೆ ಒಂದು ಹೂವು ಬರುತ್ತೆ, ಬಾತ್ ಹೂವು, ಅದು ಹಾಕಬೇಕು. ಮತ್ತು ಎರಡು ಏಲಕ್ಕಿ ಹಾಕಬೇಕು, ಪಲಾವ್ ಎಲೆ ಆ್ಯಂಡ್ ಸೋನಾ ಇದು ಬರುತ್ತೆ, ಸೋಂಪು ಪುಡಿ ಮತ್ತು ಚಕ್ಕೆ ಮತ್ತು ಬಾತದು ಇದು ಬರುತ್ತೆ ಐಟಮ್ಸ್, ಅದನ್ನೆಲ್ಲ ಹಾಕಿ ಜಸ್ಟ್ ಫ್ರೈ ಮಾಡಬೇಕು. ಅದೆಲ್ಲ ಇದ್ರೇ ಒಂಥರ ಘಮ ಬರುತ್ತೆ ಎಗ್ ಬಿರಿಯಾನಿಗೆ. ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದು ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಆ್ಯಂಡ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದು ಫುಲ್ ಸ್ವಲ್ಪ ರೆಡ್ಡಿಶ್ ಬರಬೇಕು, ಈರುಳ್ಳಿ ಎಲ್ಲ ಫ್ರೈ ಆಗಿ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಗೈಸ್. ನಾವು ಯೂಸ್ ಮಾಡೋದ್ರಿಂದ ಸನ್ಪ್ಯೂರು ಆಯಿಲು. ನೋಡಿ, ಜಾಸ್ತಿ ಹಾಕಿದ್ರೇ ಆಯಿಲ್ ಸ್ವಲ್ಪ ಚೆನ್ನಾಗಿರುತ್ತೆ. ಬಾತು ಪಲಾವ್ ಯಾವುದೇ ಮಾಡಿದ್ರು ಅಷ್ಟೇ, ಆಯಿಲ್ ಕಮ್ಮಿ ಆದರೆ ಸ್ವಲ್ಪ ಅಷ್ಟು ನಿಮಗೆ ಅನ್ನ ಉದ್ರಾಗಿ ಬರಲ್ಲ ನೋಡಿ. ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಯಾವಾಗಲೂ ಅಷ್ಟೇ. ಇದಕ್ಕೆ ಬಂದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಒಂದು ಪ್ಯಾಕೆಟು. ಇಲ್ಲ ಮನೇಲೇ ಮಾಡ್ಕೊತೀನಿ ಅಂತ ಹೇಳಿದ್ರೆ ಬೆಸ್ಟು. ಒಂದು ಪ್ಯಾಕೆಟ್ ಫುಲ್ ಹಾಕಿದ್ಮೇಲೆ ಒಂದು 2 ಚಮಚ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಇವಾಗ ಚಿಕನ್ ಮಟನ್ ಬಿರಿಯಾನಿ ಪೌಡರ್ ಹಾಕಿ, ಬಿರಿಯಾನಿ ಪೌಡ್ರ್ ಹಾಕಿ, ಚಿಕನ್ ಬಿರಿಯಾನಿ ಪೌಡರ್ ಹಾಕಿ ಆ್ಯಂಡ್ ಸ್ವಲ್ಪ ಅದು ಹಾಕಿದ್ಮೇಲೆ ಫ್ರೈ ಮಾಡ್ತಾಯಿರಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬಂದು ಮಸಾಲ ಫ್ರೈ, ಚಿಕನ್ ಮಸಾಲ ಫ್ರೈ ಸ್ವಲ್ಪ ಹಾಕಿ, ಇದೆಲ್ಲ ಹಾಕಿ ಒಂದಿನ ತಿನ್ನೋದು ತುಂಬ ಟೇಸ್ಟ್ ಇರುತ್ತೆ ನಿಮಗೆ. ಚಿಕನ್ ಮಸಾಲ ಫ್ರೈ, ಸ್ವಲ್ಪ ಬಿರಿಯಾನಿ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ, ಗರಂ ಮಸಾಲ ಪೌಡರ್ ಹಾಕಿ ನೋಡಿ ಗಾಯ್ಸ್, ತುಂಬ ಟೇಸ್ಟ್ ಇರುತ್ತೆ ನೋಡಿ. ಕಲರೇ ಇಷ್ಟು ಅಟ್ರಾಕ್ಟಿವ್ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಡ್ ಹಾಕಬೇಕಾಗತ್ತೆ, ಮೊಸರು ಹಾಕಬೇಕಾಗತ್ತೆ, ಸ್ವಲ್ಪ ಸಾಲ್ಟ್ ಹಾಕಿ. ಫಸ್ಟು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಈರುಳ್ಳಿ ಎಲ್ಲ ತುಂಬ ಬೇಗ ಬೇಯುತ್ತೆ. 1.5 ಸ್ಪೂನಷ್ಟು ಹಾಕಿದ್ದಾರೆ ನಮ್ಮಮ್ಮ ಹಾಕಿರೋದು. ನಮ್ಮನೇಲಿ ಯಾವಾಗಲೂ ಅಷ್ಟೇ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡಿದ್ರು ಮತ್ತು ಮೊಟ್ಟೆ ಎಗ್ ಬಿರಿಯಾನಿ ಮಾಡಿದ್ರು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಾನು ಕಲ್ತಿದ್ದು ಯೂಟ್ಯೂಬ್ ನೋಡಿ, ಬಟ್ ಇವಾಗ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ. ಯಾವ ಯೂಟ್ಯೂಬ್ ಅವಶ್ಯಕತೆಯೂ ಇಲ್ಲ, ಅಂದರೆ ಯಾರು ವಿಡಿಯೋ ನೋಡಿಕೊಂಡು ಮಾಡಲ್ಲ. ಯಾಕಂದರೆ ಒಂದ್ಸಲಿ ಮಾಡಿದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ, ಚೆನ್ನಾಗಿ ಬಂತು. ಸೊ ಅದನ್ನು ನೆನಪಿಟ್ಕೊಂಡು ಮಾಡೋದು. ಬಟ್ ಇವಾಗ ಸ್ವಲ್ಪ ಕರ್ಡ್ ಹಾಕಿ, ಕರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಮನೇಲಿ ಹಾಕಿರೋದು. ಅದೇ ಅಂಗಡಿಲಿ ತರೋದು ನೋಡಿರ್ತಾರೆ, ಎಷ್ಟು ನೀಟ್ ಥರ ಇರುತ್ತೆ, ಎಷ್ಟು ಗಟ್ಟಿಗಿದೆ ನೋಡಿ ಕರ್ಡು. ಒಂದು 5 ಸ್ಪೂನ್ ಹಾಕಿದರೆ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಆಗಲಿ ಏನಕ್ಕೆ ಆಗಲಿ ಗೈಸ್, ಒಂದು ಸ್ವಲ್ಪ ಕರ್ಡ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಿರಿಯಾನಿ ಎಲ್ಲ ಮಾಡಬೇಕಿದ್ರೆ, ಬಾತ್ ಮಾಡಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಬಾತ್ಗಿನ ಸ್ವಲ್ಪ ನೀಡಿಲ್ಲ ಅಂದರೂ ಕರ್ಡು ಬಿರಿಯಾನಿಗೆ ಮಾತ್ರ ಬೇಕಾಗುತ್ತೆ ನೋಡಿ. ನಮ್ಮ 1.5 ಗ್ಲಾಸ್ ಅಕ್ಕಿ ಹಾಕಿದ್ದಾರೆ,
ಅದು ಬಂದು ನೀವು ಫುಲ್ ಸಣ್ಣಕ್ಕಿ ಸೋನಾ ಮಸೂರಿ ಥರ ಇದೆ ನೋಡಿ. 1.5 ಗ್ಲಾಸ್ ಇದೆ. ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಬೇಯ್ತಿದ್ದಂಗೆ ಅಕ್ಕಿ ಹಾಕ್ಕೊಂಡ್ರೆ ನೀವು ಅದ್ರ ಜೊತೆ ಹುರಿದ್ರೆ ಅದ್ರ ಜೊತೆ ಅನ್ನ ಹಾಕಿ ಹುರಿದ್ರೆ ಅದು ಸ್ವಲ್ಪ ಅನ್ನ ಉದ್ರಾಗಿ ಬರುತ್ತೆ. ಫಸ್ಟೇ ನೀವು ನೀರು ಹಾಕಿ ಅಕ್ಕಿ ಹಾಕ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ಉದ್ರಾಗಿ ಬರೋಲ್ಲ. ನೋಡಿ ಬೇಕಿತ್ತು ಲಾಸ್ಟಲ್ಲಿ ನಾವು ರೈಸ್ ಆದಮೇಲೆ ತೋರಿಸ್ತೀನಲ್ಲ ಆ ವಿಡಿಯೋದಲ್ಲಿ ನೋಡಿ ಎಷ್ಟು ಉದ್ರಾಗಿರುತ್ತೆ ಅನ್ನ ಅಂತ. ಇದು ಸ್ವಲ್ಪ ಟ್ರಿಕ್ಸು. ಅದನ್ನು ಸ್ವಲ್ಪ ಹುರ್ಕೊಬೇಕು. ಇವಾಗ 1.5 ಗ್ಲಾಸ್ ಅಕ್ಕಿ ಹಾಕಿದ್ದಾರೆ, ಅದಕ್ಕೆ 3 ಗ್ಲಾಸ್ ನೀರು ಬೇಕಾಗುತ್ತೆ. ಆ ಥರ ರೋಸ್ಟ್ ಮಾಡಿಕೊಂಡ್ರೆ ಅನ್ನ ಉದ್ರಾಗುತ್ತೆ. ನೋಡಿ ಅನ್ನ ಈ ಥರ ಉದ್ರಾಗಿ ಬರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಗೈಸ್. ಇದಾದಮೇಲೆ 3 ಲೋಟ ನೀರು ಹಾಕಿ. ಯಾಕೆಂದರೆ 1.5 ಲೋಟ ಅಕ್ಕಿ ಇಕ್ಕಿರೋದ್ರಿಂದ ಅದಕ್ಕೆ ಆಪೋಸಿಟ್ ಡಬಲ್ ಹಾಕಬೇಕು ನೀರನ್ನ. ನೀರು ಹಾಕಿದ್ಮೇಲೆ ಇನ್ನೊಂದು ಪ್ಯಾನಲ್ಲಿ ನೀವು ಸಪ್ರೇಟ್ ಅದು ಬೇಯ್ತಾ ಇರಲಿ. ಇನ್ನೊಂದು ಪ್ಯಾನಲ್ಲಿ ನೀವು ಎಣ್ಣೆ ಹಾಕಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅದಕ್ಕೆ ಮೊಟ್ಟೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಇದು ಆ್ಯಕ್ಚುಲಿ ನಾಟಿ ಕೋಳಿ ಮೊಟ್ಟೆ. ಇದನ್ನು ಸಪ್ರೇಟ್ ರೋಸ್ಟ್ ಮಾಡ್ಕೊಳ್ಳಿ. ಅದು ಕುದು ಬರಲಿ. ಅನ್ನ ಕುದ್ದು ಬಂದಮೇಲೆ ಅದ್ರ ಮೇಲೆ ನೀವು ಇಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಬೇಯಿಸಿದರೆ ಮುಗೀತು ಎಗ್ ಬಿರಿಯಾನಿ. ಇದು ಮೊಟ್ಟೆ ಬೇಯಿಸಿರೋದು ನಾಟಿ ಕೋಳಿ ಮೊಟ್ಟೆ. ನಾಟಿ ಕೋಳಿ ಮೊಟ್ಟೆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಖಾರ ಉಪ್ಪೆಲ್ಲ ಇರುತ್ತಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಪೌಡರ್ಗಳು ಯಾವುದು ನಿಮ್ಮ ಗರಂ ಮಸಾಲ, ಚಿಕನ್ ಮಸಾಲ ಏನಾರು ಇತ್ತು ಅಂತ ಹೇಳಿದ್ರೆ ಅದನ್ನು ಹಾಕಿ ಹುರ್ಕೊಳ್ಳಿ. ಅದು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆಗೆ. ಆವಾಗ ನೀವು ಮೊಟ್ಟೆ ಹಾಕಿದಾಗ ಚೆನ್ನಾಗಿ ಇದೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತಲ್ಲ, ನಿಮಗೇನು ಅನಿಸಲ್ಲ. ಇಲ್ಲಾಂದರೆ ನೀವು ರೈಸ್ಗೆ ಸಡನ್ನಾಗಿ ಹಾಕಿದಾಗ ನಿಮ್ಗೆ ಅಷ್ಟು ಟೇಸ್ಟ್ ಸಿಗೋಲ್ಲ. ಚಿಕನ್ ಕೂಡ ಹಾಗೆಯೇ ಫಸ್ಟ್ ಒಂದು ಸ್ವಲ್ಪ ಸಪ್ರೇಟು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಅನ್ನ ಕುದಿ ಬರ್ತಿದೆ ನೋಡಿ. ಎಷ್ಟು ಅಕ್ಕಿ ಎಷ್ಟು ಚೆನ್ನಾಗಾಗಿದೆ. ಸಣ್ಣ ಅಕ್ಕಿ ಸೋನಾ ಮಸೂರಿ ಬಂದು ಎಷ್ಟು ಚೆನ್ನಾಗಾಗಿದೆ ನೋಡಿ. ಗೈಸ್ ಇದು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಮಾಡ್ತಿರೋ ಅಡುಗೆ. ದಯವಿಟ್ಟು ಲೈಕ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾಕೆಂದರೆ ಇಷ್ಟು ದಿನ ಯಾವುದೇ ಅಡುಗೆ ವ್ಲಾಗ್ ಮಾಡಿಲ್ಲ. ಸೊ ಅಡುಗೆ ಕಲಿತಾರವ್ರಿಗೆ ಈಸಿ ಆಗಲಿ ಅಂತ ಹೇಳಿ ಮಾಡಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಗೈಸ್. ವಾಚಿಂಗ್ ಅವರನ್ನು ತುಂಬ ಇಂಪಾರ್ಟೆಂಟು ಯೂಟ್ಯೂಬ್ನಲ್ಲಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಟ್ಸ್ ಮೈ ರಿಕ್ವೆಸ್ಟ್ನಾ. ನೋಡಿ ಅನ್ನ ಕುದಿ ಬರ್ತಿದೆ. ಇವಾಗ ಬಂದು ಮೊಟ್ಟೆ ಜೋಡಿಸ್ಬೇಕು. ಮೊಟ್ಟೆ ಏನಿದೆ ಬೇಯಿಸ್ಕೊಂಡಿದ್ವಲ್ಲ ಆಯಿಲಲ್ಲಿ ಹಾಕಿ ಅದನ್ನು ಜೋಡಿಸಿದಾಗ ನಾನೊಂದು 7 ಮೊಟ್ಟೆ ಮಾಡಿದ್ದೆ. ನಾಟಿ ಕೋಳಿ ಮೊಟ್ಟೆ ಇದೆ ಆ್ಯಕ್ಚುಲಿ, ನಾರ್ಮಲ್ ಮೊಟ್ಟೆ ಅಲ್ಲ. ಆಮೇಲೆ ಕೋಳಿಗಳಿದೆ. ಸೊ ನಾಟಿ ಕೋಳಿ ಮೊಟ್ಟೆಲೇ ಜಾಸ್ತಿ ತಿನ್ನೋದು ನಾವು ನಾರ್ಮಲ್ ಮೊಟ್ಟೆಗಿಂತ. ಬಟ್ ಹೆಲ್ತ್ ಕೂಡ ಒಳ್ಳೇದಲ್ವ, ಅದಕ್ಕೋಸ್ಕರ ನಾಟಿ ಕೋಳಿ ಮೊಟ್ಟೆನೇ ಯೂಸ್ ಮಾಡೋದು. ನೀವು ನಾರ್ಮಲ್ ಮೊಟ್ಟೆ ಬೇಕಾದ್ರೆ ಬಳಸ್ಬೋದು. ನೋಡಿ ಹೆಂಗೆ ಕಾಣಿಸ್ತಿದೆ ಅಕ್ಕಿ. ನಾನು ಹೇಳಿದ ಪ್ರೊಸೆಸ್ ಮಾಡಿದ್ರೆ ಹಿಂಗೆ ಉದ್ರಾಗಿ ಬರುತ್ತೆ. ಚೆನ್ನಾಗಿ ಸ್ವಲ್ಪ ತಿರುಗಿಸಿ ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ನಾರ್ಮಲ್ ಬಿಟ್ಬಿಡ್ಬೇಕು. ಇವಾಗ ಅನ್ನ ಎಲ್ಲ 3/4% ಬೇಯ್ತಿದೆ. ಇಷ್ಟೇ ಪ್ರೋಸೆಸ್ಸು ಗೈಸ್. ತುಂಬ ಈಸಿ ಮೆಥಡು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಕ್ಕಿ.
ಸೂಪರಾಗಿ ಆಗಿತ್ತು ಗೈಸ್. ಸೀರಿಯಸ್ಲಿ ನೋಡಿ, ಅದು ಆಯಿಲ್ ಜಾಸ್ತಿ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಒಳ್ಳೆ ಆಯಿಲ್ ಎಷ್ಟು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ತಿದ್ದಾರೆ ನೋಡಿ ನಮ್ಮಮ್ಮ. ಎಗ್ ನೋಡಿ, ಎಗ್ಗು ಮೇಲ್ಗಡೆ ಹಾಕೋದ್ರಿಂದ ಹಿಂಗೊಂದು ಸೈಡಲ್ಲಿರುತ್ತೆ. ಆರಾಮಾಗಿ ಬಡಿಸ್ಬೇಕಿದ್ರೆ ನೀವು ಒಂದೊಂದು ಎಗ್ ಹಾಕ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.